ಇತ್ಯಾದಿ. ನನ್ನನ್ನು ಆಕಾಶದೆತ್ತರ ಕೀರ್ತಿಯನ್ನು ಕೊಡಿಸಿ ವಿದ್ಯೆ, ಜ್ಞಾನ, ಬುದ್ಧಿ, ಆಚಾರ, ವಿಚಾರ ಎಲ್ಲ ಕಲಿಸಿದ ನನ್ನ ಪರಮ ಪೂಜನೀಯ ಗುರು ಅವಧೂತ ಹನುಮಂತಪ್ಪ ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಕೊಡಮಟ್ಟು. ಬಹಳ ಮುಖ್ಯವಾಗಿ ಈ ಮಠದ ಕ್ಷೇತ್ರಾದಿ ಅಧ್ಯಕ್ಷರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಮತ್ತು ಇಲ್ಲಿ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹರಗರು ಚರಮೂರ್ತಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಆತ್ಮೀಯ ಗೆಳೆಯ ಬಿಟ್ರೆ ಸಿಕ್ಕ ಟಕ್ಕ ಬಿಟ್ರೆ ಸಿಕ್ಕ ಅಂತ ಯಾವ್ದಾದ್ರು ಹೆಸರಿಟ್ಟಿದ್ರೆ ನಮ್ಮ ವಾಗೀಶ್ಗೆ, ಏಕೆಂದ್ರೆ 12 ವರ್ಷದ ಮೇಲಾಯ್ತು ಪುಣ್ಯಾತ್ಮ ನನಗೆ ಸಿಕ್ಕಿ ಅತ್ಯಂತ ಆತ್ಮೀಯ ಸ್ನೇಹಿತ. ಈ ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ, ಅವ್ರಿಗೂ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನ. ಮತ್ತೆ ಕೂರ್ತಿರುವಂತ ಗಣ್ಯಾತಿ ಗಣ್ಯರಿಗೆ ಮತ್ತೆ ರಾಜಕೀಯ ಮುಖಂಡರು ಹೊಸೂರಿಂದ ಬಂದಿದ್ದೀರಾ ಅಂತ ಕೇಳಬೇಕಾಯ್ತು. ನಿಮ್ಮೆಲ್ಲರಿಗೂ ಸಹಿತ ದೇವರು ಸದಾ ಸನ್ಮಾನಗಳನ್ನು ಉಂಟು ಮಾಡಿ ಶ್ರೀಗುರು ಅಂತ ಬೇಡ್ಕೊಂಡು ನನ್ನ ಮಾತಿಗೆ ಆರಂಭ ಮಾಡ್ತೀನಿ. ಗುರು ಅಂದ್ರೆ ಯಾರು? ಯಾರೇ ಆಗಲಿ ಮನುಷ್ಯ ಕೆಟ್ಟು ನಿಂತಾಗ ಒಂದು ಮಾತು ಹೇಳೋರು ನಮ್ಮ ಹಳೆಯವರು. ಏನಂತ ಹೇಳೋರು ಅಂದ್ರೆ ಮನೆ ಮಠ ಜೋಪಾನ, ಮನೆ ಮಠ ಜೋಪಾನ ಕಣಪ್ಪ. ಅದ್ರ ಅರ್ಥ ಇಷ್ಟೇ, ನಿಮಗೆ ಮನೆಯಲ್ಲಿ ಅನ್ನ ಹಾಕಿದಾಗ ನಿಮ್ಮನ್ನ ಬೀದಿಗೆ ತಳ್ಳುವಂತ ಕಾಲ. ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ, ವಯಸ್ಸಾದ ತಂದೆ ತಾಯಿ ಯಾರಿಗೂ ಬೇಕಾಗಿಲ್ಲ ತಗೊಂಡು ವೃದ್ಧಾಶ್ರಮಕ್ಕೆ ಬಿಡ್ತಾವ್ರೆ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟುವಂತ ಪುಣ್ಯಾತ್ಮರವ್ರೆ, ಬೀದಿಗೆ ಬಿಟ್ಟಿರುವಂತ ಪುಣ್ಯಾತ್ಮರು ಇದ್ದಾರೆ. ಅವ್ರ ಜೊತೆ ಎಲ್ಲರೂ ಹಿರಿಯ ಜೀವಗಳು ಬದುಕ್ತಾ ಇದೆ. ಮನೆ ಮಠ ಹುಷಾರು ಅನ್ನೋದ್ರ ಅರ್ಥ ಇಷ್ಟೇ, ನಿನಗೆ ಮನೇಲಿ ಅನ್ನ ಹಾಕದೇ ಇದ್ರೂ ಪರವಾಗಿಲ್ಲ, ಗುರುವಿನ ಮಠದಲ್ಲಿ ನಿನಗೆ ಕಾಯಮ್ಮಾಗಿ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಆ ಮಠನ ಜೋಪಾನ ಮಾಡ್ಕೊ ಅನ್ನೋದ್ರ ಅರ್ಥನೇ ಗುರುವಿನ ಮಠ ಅಂತ. ನಾನು ಓದಿರೋ ಪ್ರಕಾರ ಗುರು ಅಂದ್ರೆ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಲೈನಲ್ಲಿ ನಾನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹರಮೊಯ್ದರು ಗುರು ಕಾಯುವ. ಜಗತ್ತಿನ ತಂದೆ ಈಶ್ವರನಿಗೆ ಕೋಪ ಬಂದರೂ ಸಹಿತ ಗುರು ಅದನ್ನು ಸಂರಕ್ಷಿಸುವ ಯೋಗ್ಯತೆಯನ್ನ ಉಳಿಸ್ಕೊಂಡಿದ್ದಾನೆ. ಗುರು ನಡೆದಾಡುವ ಜಾಗದಲ್ಲಿ ಕಾಲ ಅಂದ್ರೆ ಸಾವು ಕೂಡ ಬರಲ್ಲ. ನೀವು ಓದಿದ್ರು ಇಲ್ಲೋ, ನಾನು ಓದಿದ್ದೀನಿ. ಅದಕ್ಕೋಸ್ಕರ ಧೈರ್ಯವಾಗಿ ಯಾರೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳುವಷ್ಟು ನನಗೇನಾದ್ರೂ ಬುದ್ಧಿ ಬಂದಿದೆ ಅಂದ್ರೆ ಒಬ್ಬ ಅವಧೂತರಿಂದ ಬಂದಿದೆ. ನೀವು ನಂಬ್ತಿರೋ ಬಿಡ್ತಿರೋ ದೊಡ್ಡಣ್ಣ. ಆಮೇಲೆ ಅದಕ್ಕೆ ಮುಂಚೆ ನಾನು ಭದ್ರಾವತಿ ಫ್ಯಾಕ್ಟರಿಯಲ್ಲಿ ಕಸ ಹೊಡಿತಾ ಇದ್ದಂತ ಒಬ್ಬ 6ನೇ ದರ್ಜೆ ನೌಕರ ಅನ್ನೋದನ್ನ ಜೀವನದಲ್ಲಿ ಯಾವತ್ತೂ ನಾನು ಮಾಡ್ತಿಲ್ಲ, ಮರೆಯಲೂಬಾರದು. ಯಾಕೆಂದ್ರೆ ಹಿಂದೆ ನಾನೇನಾಗಿದ್ದೆ ಅನ್ನೋದನ್ನ ನಾನು ತಿಳ್ಕೊಳ್ಳಿಲ್ಲ. ಯಾವ ಮೆಟ್ಟಿನ ಮೇಲೆತ್ತು ಬಂದೆ ಅನ್ನೋದನ್ನ ನಾನು ಮರೆತರೆ ಮುಂದೆ ಹತ್ತೋದಕ್ಕೆ ನನಗೆ ಮೆಟ್ಲು ಸಿಕ್ಕಲ್ಲ. ಇದನ್ನ ಜ್ಞಾನಿಗಳು ಹೇಳೋ ಮಾತು. ಹಂಗಾಗಿ ಗುರು ಅಂದ್ರೆ ಯಾರು ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿ ಗುರುಗಳಾದ್ರು. ಸೃಷ್ಟಿ ಸ್ಥಿತಿ ಲಯ ಈ 3 ಜನ ಸೇರಿ ಗುರುಗಳಾದ್ರು ಅಂತಾರೆ. ಆದ್ರೆ ಜೊತೆಗೆ ಇನ್ನೊಬ್ಬರನ್ನ ಮುಖ್ಯವಾಗಿ ಸೇರಿಸ್ಕೊಳ್ಳೇಬೇಕು. ಅವ್ರು ಯಾರು ಅಂದ್ರೆ ಗಣಪತಿ. ಗಣಪತಿನ ಸೇರಿಸ್ಕೋಬೇಕು. ಯಾಕೆ ಅಂದ್ರೆ ಆಗಲಿ ಗುರುವಾಗೋದು. ಏಕೆಂದ್ರೆ ಗುರುವಿಗಿಂತಲೂ ಶ್ರೇಷ್ಠವಾದವರು ಯಾರು ಇಲ್ಲ ಜಗತ್ತಲ್ಲಿ. ಅದಕ್ಕೆ ಗುರುರಧಿಕಂ, ಗುರುವಿಗಿಂತ ದೊಡ್ಡವನು ಯಾರು ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೋಸ್ಕರನೇ ಹೇಳ್ತಾರೆ. ಯಾಕೆ ಅಂತಂದ್ರೆ ತ್ರಿಪುರಾಸುರ ಸಂಹಾರದಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ಕಸರು ಬಹಳ ಮಿತಿ ಮೀರಿಬಿಟ್ಟಿರ್ತಾರೆ. 5:30 ಗಳಿಗೆ 3 ಜನದ್ದು 3 ಲೋಕ ಒಟ್ಟಿಗೆ ಸೇರ್ತಾ ಇರುತ್ತೆ. ಆ ಸಮಯದಲ್ಲಿ ಬಾಳ ಪ್ರಯೋಗ ಮಾಡಿ ಕೊಲ್ಲಬೇಕು. ಈ ರಾಕ್ಷಸರು ಊಟಣ ಜಾಸ್ತಿ ಆಗಿದೆ. ತಂದೆ, ಜಗತ್ತಿನ ತಂದೆ ನೀನು ನಮ್ಮನ್ನ ಕಾಪಾಡುವಂತೆ ಎಲ್ಲರೂ ಭಕ್ತಗಳ ಹೋಗಿ ಬೇಡ್ಕೊಂಡಾಗ ಈಶ್ವರನ ಅನನ್ಯ ತಪಸ್ಸಿನಿಂದ ಕೊಟ್ಟು ಏಕಾಗ್ರತೆಯಿಂದ ಆ ಸಮಯಕ್ಕೋಸ್ಕರ ಕಾಯ್ತಾನೆ. ಇನ್ನೇನು ಬಾಣ ಬಿಡಬೇಕು ಅನ್ನೋದ್ರಲ್ಲಿ ಈಶ್ವರ ಬಲಗೈಯಿನ ಹೆಬ್ಬೆರಳ ಮೇಲೆ ಏನೋ ಒಂಥರ ಅಡ್ಡ ಬಂದಂಗೆ ಆಗುತ್ತೆ. ಏನು ಅಂತ ನೋಡ್ತಾನೆ. ನೋಡಿದಾಗ ಕಡಲೆಕಾಳು ಗಾತ್ರ ಗಣಪತಿ ಕೂತಿರ್ತಾರೆ. ಅಪ್ಪ ಅಂತಾನೆ, ಏನು ಕಂದ ಜ್ಯೇಷ್ಠ ಏನು ಹೇಳು ಅಂತಾನೆ. ನನಗೆ ಬ್ರಹ್ಮನ ಸುಪುತ್ರಿಯರನ್ನ ತಂದು ಸಿದ್ಧಿ ಬುದ್ಧಿಯರನ್ನ ಕೊಟ್ಟು ಮದುವೆ ಮಾಡಿ ಅಗ್ರ ಪೂಜೆ ನಿನಗೇನೆ ಅಂತ
ಪಟ್ಟ ಕಟ್ಟಿದ್ ನೀನೇ ಪೂಜೆ ಮಾಡಲಿಲ್ಲ ಅಂದ್ರೆ ನನ್ನನ್ನು ಈ ಜಗತ್ತು ಪೂಜೆ ಮಾಡಲ್ಲ. ಹಂಗಾಗಿ ನೀನ್ ಪೂಜೆ ಮಾಡಿದ್ರೆ ಬಾಳ ನೀನೆಲ್ಲ ತಗೊಂಡೋಗಿ ಗುರಿ ಮುಟ್ಟಿಸ್ತೀನಿ, 3 ಲೋಕನ ಸುಟ್ಟು ಬಸವ ಮಾಡಿಸ್ತೀನಿ. ನೀನ್ ನನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ಸತ್ಯವನ್ನು ನಾನು ಹಾದಿ ತಪ್ಪಿಸ್ತೀನಿ ಅಂತ ಹೇಳ್ತಾರೆ. ಆಗ ಈಶ್ವರ ತನ್ನ ಮಗನಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಇದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಯಾರೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಗಣಪತಿಗೆ ಅಗ್ರ ಪೂಜೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ನಮ್ಮಲ್ಲಿ ಬರುವಂತ ಕತೆ. ತ್ರಿಮೂರ್ತಿಗಳ ಜೊತೆಗೆ ಗಣಪತಿಯನ್ನು ಸೇರಿದ ಮೇಲೆ ಗುರುವಾದ, ಅದಕ್ಕೆ ಅವನ್ನ ಗುರುರೋರು ಅಧಿಕಂ ಅಂತಾರೆ. ಎಷ್ಟು ಜನ್ಮದ ಪುಣ್ಯನ ಏನೋ ನಮಗೆ ಒಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ರು. ಇವತ್ತು ಸಹಿತ ನಮ್ಮ ಮಠದಲ್ಲಿ ನಾವು ಹೋಗ್ತೀವಿ, ಸೇವೆ ಮಾಡ್ತೀವಿ, ಪ್ರತಿ ಹುಣ್ಣಿಮೆಗೆ ಹೋಗ್ತೀವಿ. 49 ವರ್ಷದಿಂದ ಬಿಟ್ಟರೆ ನಾವೇನು ತಿಳಿದ್ರೆ ಮುಂದಿನ ನಿಂತುಕೊಂಡು ನಮ್ಮ ಗುರುಗಳನ್ನ ನಾನು ನೋಡಿದ್ದೆ. ಸುಮಾರು 23 ವರ್ಷ ಜೊತೆಲಿರುವಂತ ಭಾಗ್ಯ ಸಿಕ್ತು. ಹಂಗಾಗಿ ನಾನು ಏನಾದ್ರೂ ಹೋಗಕ್ಕಾಗಲಿಲ್ಲ ಅಂದ್ರೆ ನಿಂತ್ಕೊಂಡು ನೀವು ನಂತರ ಬಿಟ್ಟರು ವಾಚಾನುಗೋಚರವಾಗಿ ಬೈದ್ಬಿಡ್ತೀನಿ ನಮ್ಮ ಗುರುಗಳನ್ನ. ಅವಾಗ ಏನೇ ಇದ್ರು ಕೆಲಸಗಳೆಲ್ಲ ಈ ಮಂಜು ಮುಸ್ಕಿರುತ್ತೆ. ಬಿಸಿಲಿನ ಕಿರಣ ತಾಕಿದ ತಕ್ಷಣನೇ ಹೆಂಗೆ ಆ ಮಂಜು ಹೊರಟೋಗುತ್ತೋ ಕಷ್ಟಗಳೆಲ್ಲ ದೂರ ಆಗಿ ನನ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನವರೆಗೂ ನನ್ನ ಮಕ್ಕಳೇನಾದ್ರೂ ಚೆನ್ನಾಗಿದ್ರೆ, ನನ್ನ ಮೊಮ್ಮಕ್ಕಳೇನಾದ್ರೂ ಚೆನ್ನಾಗಿದ್ರೆ, ನಾನು ಈ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಎದುರುಗಡೆ ಅಂತ ಮಾತಾಡೋದಕ್ಕೆ ಏನಾದ್ರೂ ಯೋಗ್ಯತೆ ಕೊಟ್ಟಿದ್ರೆ ಇದು ನಂದು ಅಂತ ಅಲ್ಲ, ನಂದು ಅಂತ ಏನಿಲ್ಲ, ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯದಿಂದ ನಿಮ್ ದೊಡ್ಡಣ್ಣ ಇವತ್ತು ಚೆನ್ನಾಗಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿ ಇರುವ ಒಂದು ಏಕಾಗ್ರತೆಯನ್ನ, ನಮ್ಮ ನಂಬಿಕೆಯನ್ನ ಇವತ್ತು ಸಹಿತ ನಾವು ನಿಮ್ಮ ಮುಂದೆ ಮನಸ್ಸಿಂದ ಬಿಚ್ಚಿಟ್ಟಿದ್ದೀನಿ. ಹಾಗಾಗಿ ಬಸವಣ್ಣವ್ರಿಗೆ ಜಾತಿ ಇರಲಿಲ್ಲ. ಒಂದು ಸನ್ನಿವೇಶ ಜ್ಞಾಪಕ ಬರುತ್ತೆ, ನಮಗೆ ಒಳ್ಳೆಯವರು ಸಿಗ್ತಾರೆ ಅನ್ನೋದಕ್ಕೆ ಒಂದು ಮಾತು. ಒಂದು ಸತಿ ಏನಾಯ್ತು ಅಂತಂದ್ರೆ SP ಬಾಲಸುಬ್ರಹ್ಮಣ್ಯ ಅವ್ರನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಯೋಗ ಸಿಕ್ತು. ಹೋದಾಗ ಅಲ್ಲಿ ಸಂಜೆ ಆಗೋಗಿತ್ತು. ಅವರು ನಾನು ಸ್ನಾನ ಮಾಡಬೇಕು, ಸ್ನಾನ ಮಾಡೋಕ್ಕೆಲ್ಲ ಆಗಲ್ಲ, ಸಿಕ್ಕಾಪಟ್ಟೆ ಪ್ರವಾಹ ಇದೆ, ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಶಿವಲಿಂಗದ ಮುಂದೆ ಕೂತಿದ್ರು. ಶಿವಲಿಂಗದ ಮುಂದೆ ಕೂತಾಗ ನನಗೆ ಭಯ ಕಾಡ್ತಾ ಇತ್ತು. ಯಾಕೆ ಅಂತಂದ್ರೆ ಕೂಡಲ ಸಂಗಮದಲ್ಲಿ ಅಷ್ಟು ಪ್ರವಾಹ ಬಂದಿತ್ತು. ಅಂತ ಸಂದರ್ಭದಲ್ಲಿ ಎಲ್ಲ ಮುಗಿಸ್ಕೊಂಡು ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡು 3-4 ಒಳ್ಳೆ ವಚನ ಹಾಡಿದ್ರು. ಇವತ್ತು ನನ್ನ ಕಿವಿಗೆ ಗುರಿಗೊಡ್ತಾ ಇದೆ. ಅದರಿಂದ ಮೇಲ್ಗಡೆ ನಾವೆಲ್ಲ ಬಂದು ಸಾಕ್ಷಾತ್ ಬಸವೇಶ್ವರರು ಮುಟ್ಟಿ ಪೂಜೆ ಮಾಡಿರುವಂತಹ ಸಂಗಮೇಶ್ವರನ ಪೂಜೆಯನ್ನ ನಮ್ಮ ಕೈಯಾರೆ ಮುಟ್ಟಿ ಮಾಡಿಸಿದ್ರು. ಆ ಲಿಂಗ ಮುಟ್ಟಿದಾಗ ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ 835 ವರ್ಷಗಳ ಹಿಂದೆ ಮಹಾನುಭಾವರಾದಂತಹ ಬಸವಣ್ಣವರು ಮಾಡಿರೋದು, ಅವರು ಮುಟ್ಟಿ ಪೂಜೆ ಮಾಡಿರುವಂತಹ ಲಿಂಗನ ನಾವು ಮುಟ್ಟಿ ಪೂಜೆ ಮಾಡುವಂತ ಯೋಗ ಕೊಟ್ಟಿದ್ದೀರ ಅಂತಂದ್ರೆ ಜನ್ಮಾಂತರದ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಯ್ತು ಅಂತ ಹೇಳಿ ಭಕ್ತಿಯಿಂದ ಬೇಡಿಕೊಂಡು ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಬಸವಣ್ಣವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಜಗದಗಲ ಮುಗಿರಗಲ ಮಿಗೆಯಗಲ ನಿಮ್ಮಗಳ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಣ್ಯ ಅಗೋಚರ ಅಪ್ರತಿಮಲಿಂಗವಿ ಇಂದು ಎಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎಷ್ಟು ಚೆನ್ನಾಗಿದೆ, ಅನುಭವಿಸ್ಬೇಕು ಪ್ರತಿಯೊಂದನ್ನು. ನಾವು ಯಾವುದನ್ನು ಜೀವನದಲ್ಲಿ ಅನುಭವಿಸೋದಿಲ್ಲ. ಬಹಳ ಜನ ಸೇರಿದ್ರ, ಹೆಣ್ಮಕ್ಳು ಜಾಸ್ತಿ ಸೇರಿದ್ರ, ನಿಮ್ಮ ಮಕ್ಕಳು ಏನಾದ್ರು ಹತ್ರ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ತಾಯಿ ಅಂದ್ರ ಯಾವುದೇ ಕಾರಣಕ್ಕೆ ಈ ಪಾಪಿ ನನ್ನ ಮಗನನ್ನ ಕೊಟ್ಟು ಸುಮ್ಮನಿರ್ಸ್ಕೊಳ್ಕಲ್ವ, ದೇವರನ್ನೇ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಯಾಕೆಂದ್ರೆ ನಿಮ್ಮ ಮಕ್ಕಳಿಗೆ ಬದುಕೋದಕ್ಕೆ ಯಾವ ಭಾಷೆನಾದ್ರೂ ಕಲಿಸಿ ತುಂಬಾ ಸಂತೋಷ. ಆದ್ರೆ ಆಡೋದಕ್ಕೆ ಒಂದೇ ಒಂದು ಭಾಷೆ ಕನ್ನಡ. ಮಹಾನ್ ಶರಣರೆಲ್ಲ ಬಂದು ಕನ್ನಡದಲ್ಲಿ, ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿ. ತಿಳ್ಕೋಬೇಕು ನೀವು, ಬಸವಣ್ಣವ್ರ ಜಾತಿ ಇರಲಿಲ್ಲ, ಜಾತಿನ ಕಟುವಾಗಿ ವಿರೋಧಿಸಿದಂತ ಮಹಾನುಭಾವ ಶಕ್ತಿ ಎಂದಿದ್ದೇನೆ. ಸಿರಿಯಾಳನ
ಮಡಿವಾಳನೆಂದೆಂಬೆನೆ ಮಾಚಯ್ಯನ, ಡೋಹಾರನೆಂದೆಂಬೆನೆ ಕಕ್ಕಯ್ಯನ, ಮಾದಾರನೆಂದೆಂಬೆನೆ ಚೆನ್ನಯ್ಯನ. ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನೆ ಯಾರು ಮಾತನ್ನು ಹೇಳ್ತೇನೆ. ಅದಕ್ಕೂ ಮುಂದುವರೆದು ಇನ್ನೊಂದು ಒಳ್ಳೆ ಮಾತು ಹೇಳ್ತೀನಿ. ಈ ವಚನ ಹೇಳಿ ನನ್ನ ಮಾತು ವಿರಾಮ ಹಾಕ್ತೀನಿ. ಇನ್ನೂ ಬಹಳ ಜನ ಮಾತಾಡೋದಿದ್ದಾರೆ. ವ್ಯಾಸ ಬೋಯಿಕೆಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಭೂಮಿಸುತ್ತೆ ಸೀತೆ ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ. ಕುಲವ ನರಸದಿರಿಂಬು, ಕುಲವ ನರಸದಿರಿ, ಕುಲವ ನರಸಿ ಅರಸಿ ಮುನ್ನೇನಾದಿರಿಂಬು ಅನ್ನೋ ಮಾತನ್ನ ಭಗವಾನ್ ಬಸವೇಶ್ವರರು ಹೇಳ್ತಾರೆ. ಗೊತ್ತಾಯ್ತಾ? ಯಾಕೆ ಇಂಥ ಮಠಮಾನ್ಯಗಳಿಗೆ ಬರಬೇಕು ಅಂದ್ರೆ ನನ್ನ ತಾಯಿ ಮೇಲೆ ಆಣೆ, ನನ್ನ ಅಮ್ಮ ನಂಜಮ್ಮ, ನಮ್ಮ ಅಮ್ಮನ ಮೇಲೆ ಆಣೆ ಇಟ್ಟು ಈ ವೇದಿಕೆ ಹೇಳ್ತೀನಿ. ನನ್ನ ದೊಡ್ಡ ಮಗಳಿಗೆ ಗಂಡು ಸಿಗದು ದುಸ್ತರವಾದಾಗ ನಮ್ಮ ಗುರುಗಳಿದ್ರು. ಹೋದಾಗ ಅಂದ್ರು, ಮಠದ ಸೇವೆ ಮಾಡಿಸೋ, 9 ಹುಣ್ಣಿಮೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೋ. 9 ಹುಣ್ಣಿಮೆ ಬೇರೆ ಏನಿಲ್ಲ. ಬೆಳಿಗ್ಗೆ 5:30 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮಠದ ಅಂಗಳವನ್ನ ಕಸ ಹೊಡಿಬೇಕು. ಬಂದಂತವರಿಗೆ ಊಟಕ್ಕೆ ಹಾಕಬೇಕು. ಊಟದ ಎಲೆ ಎತ್ತಬೇಕು. ದರಿದ್ರ ನಾರಾಯಣನ ಪೂಜೆ ಭಗವಂತನಿಗೆ, ಶಿವನಿಗಾಗಲಿ, ಗೊತ್ತಾಯ್ತಾ, ವಿಷ್ಣುಗಾಗಲಿ ಅತ್ಯಂತ ಪ್ರಿಯನಾದದ್ದು. ಏಕೆಂದ್ರೆ ಬಸವಣ್ಣವ್ರು ಹೇಳೋದಾದ್ರೆ, ಎನಗಿಂತ ಕಿರಿಯನಿಲ್ಲ, ಎನಗಿಂತ ಕಿರಿಯನಿಲ್ಲ, ಶಿವಶರಣರಿಗಿಂತ ಹಿರಿಯನಿಲ್ಲ ಕೂಡ ನರಸಿಂಹ ದೇವ. ನನ್ನನ್ನು ನಾನು ಯಾವತ್ತು ಸೇವಾ ಮನೋಭಾವದಿಂದ ಅರ್ಪಿಸ್ಕೊಳ್ತೀನಿ. ನಿಮ್ಮ ಶಾಪಗಳೆಲ್ಲ ಹೊರಟೋಗ್ಬಿಡ್ತವೆ ದಯವಿಟ್ಟು. ಯಾಕೆಂದ್ರೆ ಇವಾಗೆಲ್ಲ ಬಹಳ ಫಾಸ್ಟ್ ಫುಡ್. ಹಿಂಗ್ ನಮಸ್ಕಾರ ಮಾಡಿ ತಿರುಗಿ ತಕ್ಷಣನೇ ನಿಮ್ಗೆ ಹೊರಗೆ ಕೊಡ್ಬೇಕು. ಅಂದ್ರೆ ಬೆಳಗ್ಗೆಯಿಂದ ಒಂದೇ ಸುಮ್ಮನೆ ನಮಸ್ಕಾರ ಮಾಡ್ತಾ ಇದ್ದೀನವ, ಯಾವ ದೇವ್ರು ಬರಲಿಲ್ಲ, ಬಳಿಬೇಕಂತ ಬೀಳಾಕ್ಬಿಡ್ತೀನಿ. ತಾಳ್ಮೆ ಬೇಕು. ಏಕೆಂದ್ರೆ ಎಲ್ಲದಕ್ಕೂ ತಾಳ್ಮೆ ಬೇಕು ಅನ್ನೋದು ಮಾತು ಹೇಳ್ತೀನಿ. ಜಗತ್ತಲ್ಲಿ ಇನ್ನೊಂದು ವಿಷಯ ನಾನು ಓದಿರೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ತಾಯಿ ಮತ್ತು ಅನ್ನ ಇವೆರಡರಲ್ಲಿ ಯಾವುದಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನ ಅಂದ್ರೆ, ನಿಮ್ಮನ್ನೆಲ್ಲ ಕೇಳಿದ್ರೆ ಹೇಳ್ತೀರಾ ತಾಯಿ ಅಂತ. ಸತ್ಯ ಅದು ಆ ಮಾತು. ಯಾಕೆಂದ್ರೆ ನಾವು ಮಾಸ ಗರ್ಭದಲ್ಲಿ ಹೋಗ್ತೋಯ್ತು. ಟೂರಿ ಕಡೆ ಬರಪ್ಪ ದಯವಿಟ್ಟು ನಿಮ್ಮ ಇನ್ನ ಯಾರು ಕಾಣಿಸ್ತಾರೆ, ಬರ್ರಿ ಕಡೆ ಬರ್ರಿ. ಇನ್ನು ಮುಂದಕ್ಕೆಲ್ಲ ಮದುವೆಗಳಿಗೇನೆ. ಯಾಕೆಂದ್ರೆ ನೋಡಿ, ಹಿಂಗೆ ಅಡ್ಡನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರು, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ನೀವು ನಮ್ಮ ಮಗರು ಪಕ್ಕಕ್ಕೆ ಬರ್ರಿ ಅಂತ ಒಂದು ಮಾತಂಡೆ ಇಲ್ಲಲ್ವ ತಾಯಿ. ಏನು ಒಳ್ಳೆಯರವ, ನಿಮ್ಗೆ ದೇವ್ರು ಇಂಥದೇ ಶಾಂತಿ ಬುದ್ಧಿ ಕೊಡ್ಲಿ. ನಿಮ್ ಗಂಡಂದಿರನ್ನ ಲೇಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ ಆಡಕ್ಕೆ ಹೋಗ್ಬೇಡಿ ಅಂತ ನೋಡಿ. ನಮ್ಮ ಇಷ್ಟು ಲೈಫ್ ಹೆಂಗದೆ ನೋಡಿ, ನಮ್ದು ಮೆಜಾರಿಟಿ ಹೆಂಗೈತಿ ಅದನ್ನ. ಯಾಕೆಂದ್ರೆ ನವಮಾಸ ಗರ್ಭದಲ್ಲಿ ಹೆತ್ತು ಹೊತ್ತು ಸಾಕಿದ ತಾಯಿ ತನ್ನ ರಕ್ತ ಕೊಡುವುದರ ಜೊತೆಗೆ ಉಸಿರನ್ನು ಕೊಟ್ಟಿರ್ತಾಳೆ. ಅವಳು ತುತ್ತಿನ ಚೀಲ ದೊಡ್ಡದು ಮಾಡೋದಕ್ಕೆ ಕಾಣದಲ್ಲಿ ಇರೋ ಆಗಸದಲ್ಲಿ ಚಿಕ್ಕಿ ಚಂದ್ರಮನ್ನ ತೋರಿಸಿ ಊಟ ಮಾಡಿಸಿರ್ತಾಳೆ. ಇಷ್ಟೆಲ್ಲ ಮಾಡಿದ ತಾಯಿ ದೊಡ್ಡದವ, ಅನ್ನ ದೊಡ್ಡದವ ಅನ್ನೋದಕ್ಕೆ ಒಬ್ಬ ಪರಮಜ್ಞಾನಿ ಒಬ್ಬರಿಗೆ 18 ವರ್ಷದ ಒಳಗೆ 5 ಕಡೆ ಹೇಳ್ತಾನೆ, ತಾಯಿಗೆ 2ನೇ ಸ್ಥಾನ, ಮೊದಲು ಅನ್ನಕ್ಕೆ ಸ್ಥಾನ. ಮೊದಲು ಅನ್ನ. ಯಾಕೆ ಅಂದ್ರೆ ಅನ್ನದಿಂದ ಜನಿಸಿರುವುದು ಅಖಿಲ ಚರಾಚರ ಜಗತ್ತು. ಅನ್ನಕ್ಕಿಂತಲೂ ಶ್ರೇಷ್ಠವಾದ ಯಾವುದಿಲ್ಲ. ಮನುಷ್ಯ ತಾಯಿಯ ಕಡೆ ಇಲ್ಲ ಅಂತ ನಾನು ಹೇಳಲ್ಲ. ಮನುಷ್ಯ ತಾಯಿ ಸತ್ರು ಬದುಕ್ತಾನ್ರಿ, ಆದ್ರೆ ಅನ್ನ ಇದಲ್ಲಿದ್ರೆ ಬದುಕಕ್ಕಾಗಲ್ಲ. ಅದಕ್ಕೋಸ್ಕರ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋದು. ನಿಮ್ಮ ಶಾಪಗಳೇನಾದ್ರೂ ಹೋಗ್ಬೇಕು ಅಂತಂದ್ರೆ ನೀವು ನಮ್ಮಲ್ಲ ಹೇಳಿದ್ರೆ, ಪ್ರತಿ ತಿಂಗಳು ಹುಣ್ಣಿಮೆ ಒಳಗೆ 1 kg, ಅರ್ಧ kg ಇಂತ ಮಠಗಳಿಗೆ ತಗೊಂಡ್ಬಂದ್ಬಿಟ್ಟು ಹಾಕಿ ಉಗ್ರಾಣಿಕೆ ಎಲ್ಲ ಸೇರಿ ಅಡಿಗೆ ಮಾಡಿ ಊಟ ಮಾಡಿ ಬಡಿಸ್ರಿ. ಏಕೆಂದ್ರೆ ಯಾವ ಪವಿತ್ರಾತ್ಮ ಬಂದು ಅನ್ನದಾತ ಸುಖಿ ಭವ. ಯಾಕೆ? ಅನ್ನಂ ಪರಬ್ರಹ್ಮ ಸ್ವರೂಪ. ಅನ್ನಕ್ಕಿಂತ ಮಿಗಿಲಾದ ಜಗತ್ತಲ್ಲಿ ಯಾವುದೂ ಇಲ್ಲ. ಅದನ್ನು ದಾನ ಮಾಡೋ ಬುದ್ಧಿ ಕಲ್ತ್ಕೊಳ್ಳಿ. ಇಂಥ ಮಠಮಾನ್ಯಗಳನ್ನ ದಯವಿಟ್ಟು ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ, ನಿಮಗಿಂತಲೂ 100% ಈ ಮಠ ನಿಮ್ಮನ್ನು ನೋಡ್ಕೊಳ್ಳುತ್ತೆ ಅನ್ನೋ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ
ಇನ್ಯಾಕೆ ರಚಿಸ್ತಾ ಇದ್ದೀರಾ? ಡೈಲಾಗ ಅಡ ಸುರು ಏನು ಮದುವೆ ಗಂಡ ದಿಬ್ಬ ಕರ್ಕೊಂಡೋದಕ್ಕೆ ಕರ್ಕೊಂಡು ಇದೆಯಾ? ಹೌದು. ಈ ಬಾಟ್ಕೊಡಿನೆಲ್ಲ ಎಲ್ಲಿ ಕರ್ಕೊಂಡು ಇದೆಯಾ? ಇನ್ನ DUC ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ಸೋಣ ಅಂತ. ಸೀದಾ ಹೋದ್ರೆ ಪಾಂಡುಪುರ ಸಿಗ್ತದ? ಹಿಂಗೇ ಹೋದ್ರೆ ಕೈ ನೋವಾಯ್ತದೆ, ಕೈ ಕೆಳಗೆ ಕಿರಿಸು. ಈಗ ಹೋಗು ಪಾಂಡುಪುರ ಸಿಗ್ತದೆ. ನಾಲ್ಕು ಹೆಂಗ ಸಿಕ್ಕಿದ್ರು ನೋಡ್ತೀಯ? ಯಾಕೆ ನಾನು MBBS ಓದಿಸ್ಬೇಕು ಅಂತ ಇದ್ದೀನಿ. ಕನ್ನಡ ಮಾತುಗಳು ಎಷ್ಟು ಇಷ್ಟ ಆಗುತ್ತೆ ನೋಡ್ರಿ. ಹೆಚ್ಚು ಕಮ್ಮಿ 25-30 ವರ್ಷದಿಂದಲೇ ಮಾಡಿರೋ ಸಿನಿಮಾ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ, ಪಂಡ್ರಿಬಾಯಿ ಭಾರಿ ಒಳ್ಳೆ ತಾಯಿ. ಪಂಡ್ರಕ್ಕ ಅವರಷ್ಟು ಒಳ್ಳೆ ನಟರು, ಶಿಸ್ತಿನ ನಟರು. ನಮ್ಮ ಜೀವನದಲ್ಲಿ ನಾವೆಲ್ಲ ನೋಡಿ ಜೊತೆ ಪಾಠ ಮಾಡೋದಲ್ಲ. ಯಾಕೆಂದ್ರೆ ಯಾವುದನ್ನು ಜೀವನದಲ್ಲಿ ಬಯಸಬಾರ್ದು. ಯಾಕೆಂದ್ರೆ ಒಬ್ಬ ಪ್ರಕಾಶ ಇವತ್ತು ಬಂದು ನನ್ನ ಕೈಯಲ್ಲಾದಂತ ಸೇವೆನ ಈ ಮಠಕ್ಕೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಯಾಕೆಂದ್ರೆ ಪದವಿ ಪೂರ್ವ ಪುಣ್ಯಾನ. ಪದವಿ ಅಷ್ಟು ಸುಲಭವಾಗಿ ಬರಲ್ಲ. ಓದ್ಯದಲ್ಲಿ ಎಷ್ಟು ದೇವಸ್ಥಾನಗಳು, ಎಷ್ಟು ಮಠಮಾನ್ಯಗಳಲ್ಲಿ ಕಸ ಹೊಡೆದಿದ್ದಾರೋ, ಎಷ್ಟು ಜನಕ್ಕೆ ಅನ್ನ ಹಾಕಿದಾರೋ, ಎಷ್ಟು ಜನರಿಗೆ ಸೇವೆ ಮಾಡಿದಾರೋ, ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚಿದಾರೋ, ಅಲ್ಲಿ ಎಲ್ಲರಿದ್ರು ಕೊಟ್ಟಿದ್ದಾರೋ. ಅದಕ್ಕೋಸ್ಕರ ದೇವರು ಅವನ್ನ ಚೆನ್ನಾಗಿಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರಿಂದ ಸಹಾಯ ಸಿಕ್ಕೇ ಈ ಮಠಕ್ಕೆ ಅನ್ನೋದನ್ನ ಹೇಳ್ತಾ, ಏಕೆಂದ್ರೆ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ. ಕದನ ಅಂತ ಒಂದು ಪಿಕ್ಚರ್, ಅದರಲ್ಲಿ ನಾನು ಬರೀ ಮುಂಚೆ ಕೇಳಿ ಪಾತ್ರನೇ ಮಾಡ್ತಾ ಇದ್ದು, ಅದನ್ನ ಹೇಳ್ಬಿಟ್ಟು ನಾನು ಮಾತು ವಿರಾಮ ಆಗ್ತೀನಿ. ಜಾಸ್ತಿ ಹೊತ್ತು ಹೇಳ್ಕೊಬೇಡಿ. ಈ ಕತ್ತು ಹಿಂಗೆ ಇರಬಾರ್ದು ನಂಗಿದ್ರೆ ನಾಳೆ ಬೆಳಿಗ್ಗೆನೆ ನಿನಗೆ ಕ್ಷಮಾಪಣೆ ಬೇಡ್ಕೊಳ್ಳೇಬೇಕು. ಅದು ಬಿಟ್ಟೋಗಿ ನೀನಾದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಮನೆಗೆ ಹೋಗುವವನು ಪೂಜೆ ಕೊಟ್ಟೆ. ಇಲ್ಲೈತೆ ನೋಡು ಪೆಟ್ರೋಲು, ಕೈಯಾಗೈತೆ ಮತಾಪು, ಇಟ್ಟರೆ ಹತ್ಕೊಂಡು ಉಳಿತದೆ ಈ ಮನೆ ಜೊತೆಗೆ. ನೀವು ಪಾಪಣ್ಣ ಕಾಲಿಟ್ಟು ಮನೆಗೆ ಪಾಪ ಸುತ್ತಂತೈತೆ, ಇಲ್ಲ ಪಾಪ ಹುಟ್ಟುತ್ತೈತೆ. ಹಾಗಾಗಿ ಚಪ್ಪಳಿ ಹೋದವ್ರೆ, ನಿಮ್ಗೆಲ್ಲ ಗೊತ್ತಾಗಿ ನಮ್ಮ ತಾಯಿದ್ರೆ ದೊಡ್ಡಣ್ಣ ಹೇಳ್ದ ಗೊತ್ತಾಯ್ತ. ನೇಣನ್ ಗವಿಯವರು ಕರೆಸಿ ಮಾತಾಡಿಸ್ದಾಗ, ಮರಳಿ ಗವಿಯವರು ಕರೆಸಿದಾಗ ದೊಡ್ಡಣ್ಣ ಹೇಳ್ದ ಅಂತ ನೀವು ವಾದ ಮಾಡಕ್ಕೆ ಇರಬೇಕು. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನು ಒಂದು. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳು ನಾವಲ್ಲ, ವಿದ್ವಾಂಸರು ಬರೆದಿಟ್ಟಿರೋದು. 2,000 ವರ್ಷ, 2,500 ವರ್ಷ ಆಗಿದೆ ಈ ಭಾಷೆಗೆ. ಗೊತ್ತಾಯ್ತಾ? ಇದು ಕಿತ್ತಷ್ಟು ಹುಟ್ಟುತ್ತೆ, ಸುಟ್ಟಷ್ಟು ಗಟ್ಟಿಯಾಗುತ್ತೆ. ತಂಜಾವೂರು ಶಾಸನದಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಕನ್ನಡಿಗರಂದ್ರೆ ಯಾರು? ಕನ್ನಡಿಗ ಸುಜ್ಞಾನ, ಸುಭಟ, ರಣಕಲಿಗಳು, ಅಪ್ರತಿಭ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಇಷ್ಟು ಗುಣಗಳಿದ್ರೆ ಅವನ ಕನ್ನಡಿಗ ಅಂತ ಕರಿ. ಕನ್ನಡಕ್ಕೆ ತನ್ನದೇ ಆದಂತಹ ಒಂದೇ ಒಂದು ಶಬ್ದಕ್ಕೆ 24ರಿಂದ 25 ಪಾರಿಭಾಷಿಕ ಶಬ್ದಗಳು ಯಾವ್ದ್ರಲ್ಲಾದ್ರೂ ಇದೆ ಅಂದ್ರೆ ಅದು ಕನ್ನಡ, ಕನ್ನಡ, ಕನ್ನಡ. ನಿಮ್ಮ ಬಾಳ ಎಲ್ಲ ಬಂಗಾರವಾಗಿ ಮಠದ ಸದ್ಭಕ್ತರಾಗಿ ನಡ್ಕೊಡಿ ಅಂತ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ.